ಯಜಮಾನ್ರೆ, ತಾವು ಇಂದಿರಾ ಗಾಂಧಿ ಕಾಲದವರು, ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀರಿ ಅನ್ಸುತ್ತೆ ಅವಾಗಿಂದಲೂ. ಇಂಥ ನೂರಾರು ಕೋಮುದಳ್ಳಿಗಳು ನೋಡಿದ್ದೀರಾ. ಅದಕ್ಕೆ ಬಿಜೆಪಿ ಕಾರಣಕರ್ತರಾಗಿದ್ದಾರೆ, ಕಾಂಗ್ರೆಸ್ನವರು ಕಾರಣಕರ್ತರಾಗಿದ್ದಾರೆ. ಒಂದು ನಿಮಿಷ, ಎಮರ್ಜೆನ್ಸಿ ತಂದವ್ರು ಯಾರು? ಇಂದಿರಾ ಗಾಂಧಿ. ರಾಜ್ಯದಲ್ಲಿ ಎಮರ್ಜೆನ್ಸಿ ತಂದವ್ರು ಯಾರು? ಸಿದ್ದರಾಮಯ್ಯ. ರಾಜ್ಯದಲ್ಲಿ ಎಮರ್ಜೆನ್ಸಿ ತಂದವ್ರು ಯಾರು? DK ಶಿವಕುಮಾರ್. ಇವೆಲ್ಲ ಆಟಗಳು ಆಡ್ಕೊಂಡು ನಮ್ಮೇಲೆ ಕೂರಿಸ್ತೀರಾ? ಪೆಟ್ರೋಲ್ ಬಾಂಬ್ ಹಾಕ್ತೀರಾ? ಪೆಟ್ರೋಲ್ ಪಂಪ್ ಹಾಕ್ತೀರೇನ್ರಿ? ಆನ್ಸರ್ ಮಾಡ್ರಿ. ಕಲ್ಲು ಹಾಕ್ತೀರಾ? ನಿಮ್ಮ ಎಲ್ಲರೂ ನೀವು ಮಾಡೋದು ಏನು? ಗಣೇಶನ ರೋಡಲ್ಲಿ ಕೂರ್ಸಂಗಿಲ್ಲ, ರೋಡಲ್ಲಿ ನಾವು ಬಿಡೋಂಗಿಲ್ಲ. ಯಾರ್ದು ಜಾಗ? ಗೌರ್ಮೆಂಟ್ದು ಜಾಗ. ತಿಳ್ಕೊಳ್ಳಿ, ಯಾವತ್ತು ತಿಳ್ಕೊಳ್ಳಿ, ಗೌರ್ಮೆಂಟ್ ಜಾಗ. ಯಜಮಾನ್ರೆ, ಒಂದು ನಿಮಿಷ ಯಜಮಾನ್ರೆ, ಅವ್ರು ಹೇಳಿದ್ರು ನಮ್ಮ ನಾಯಕರು ಅಷ್ಟೇ, ದೊಡ್ಡ ನಾಯಕರಿದ್ದಾರೆ. ನಮ್ಮ ನಾಯಕರು ಅಷ್ಟೇ, ನಿಮ್ಮ ನಾಯಕರು ಅಷ್ಟೇ. CT ರವಿ ಇರುವ ದೊಡ್ಡವರು, ಅವ್ರ ಮಕ್ಕಳೆಲ್ಲ ಒಳ್ಳೆ ಕಡೆ ಓದ್ಕೊಂತಿದ್ದಾರೆ, ಒಳ್ಳೆ ಕಡೆ ಬಿಸ್ನೆಸ್ ಮಾಡ್ತಾರೆ. ಪಾಪ ಕಾರ್ಯಕರ್ತರಿಗೆ ಅವ್ರನ್ನ ಪ್ರೊವೋಕ್ ಮಾಡಿ ಬೀದಿಗೆ ಬೀಳಿಸಿ ಕೈಕಾಲು ತೆಗೆಸ್ತಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು. ನೀವು ಇಷ್ಟು ವರ್ಷ ನೋಡಿದಿರಲ್ಲ, ನಿಮ್ಮ ನಾಯಕರುಗಳ ಮಕ್ಕಳು ಎಲ್ಲೂ ಕಾಣಿಸಲ್ಲ ಅಲ್ವಾ ಸರ್? ಅದ್ರ ಬಗ್ಗೆ ನನಗೆ ಬೇಡ. ನಾವು ಒಂದು ನಿಮಿಷ ನಾನು ಪಾಪ ಯಜಮಾನ್ರು ಇಂದಿರಾ ಗಾಂಧಿ ಕಾಲದವರು, ಅವ್ರ ಅನುಭವ ಹಂಚ್ಕೊಳ್ಳೋದು ಬೇಡವಾ? ನನಗೂ 72 ವರ್ಷ ಆಯಿತು. ನಾನು ಕಾರ್ಯಕರ್ತನಾಗೇ ಇದ್ದೀನಿ. ಅದು ನಮ್ಮ ತಾಕತ್ತು. ಬಿಜೆಪಿದು ನೋಡಿ ಅವ್ರ ತಾಕತ್ತು ಹೇಳಿದ್ರು. ನಿಮ್ಮಂಗೇನು ಒದ್ದಾಡಲ್ಲ ನಾವು. ಅಧಿಕಾರ ಬೇಕು ಅಂತ ನಾವು ಒದ್ದಾಡಲ್ಲ. ನಮಗೆ ಅಧಿಕಾರ ಬೇಡ. ನಾವು 70 ವರ್ಷದಿಂದ ಇರೋದು. ನಮ್ಮ ಪಕ್ಷ ಏನೋ ಅಪ್ಪಿ ತಪ್ಪಿ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಕಿತ್ಕೊಂತಾರೆ. ಹೋಗುತ್ತೆ ಸಮನಾಗತ್ತೆ. ನಿಮ್ಮ ಸರ್ಕಾರ ಏನೂ ಉಳಿಯಲ್ಲ. ಬರೀ ಭ್ರಷ್ಟಾಚಾರ. ಆ ನಿಗಮ ತಗೋ ಭ್ರಷ್ಟಾಚಾರ, ಈ ನಿಗಮ ತಗೋ ಭ್ರಷ್ಟಾಚಾರ. ಸರ್, ನಾನು ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ. ನೀವು ಹೇಳಿದ್ರಿ ಯಾರೇ ಮಾಡಿದ ತಪ್ಪು ಅನ್ನೋ ಮಾತನ್ನ ಹೇಳಿದ್ರಿ. ಖಂಡಿತ ನೋಡಿ, ಅದಕ್ಕೆ ನನ್ನ ಕಾಂಗ್ರೆಸ್ನ ಸ್ನೇಹಿತರು ಹೇಳ್ತಾ ಇದ್ರು, ಇವ್ರ ಮಕ್ಕಳುಗಳೆಲ್ಲ ಹೌದೌದು, ಉಡುಪಿನಲ್ಲಿ ವಿಡಿಯೋ ಇಟ್ಟಾಗ ಇವ್ರ ಹೆಣ್ಮಕ್ಳೆಲ್ಲ ಸಿಗಾಕೊಂಡಿದ್ದು. ಅದಕ್ಕೆ ನಮ್ಮ ಸಣ್ಣ ಘಟನೆ ಪರಮೇಶ್ವರ್ಗೆ ನೇಹ ಹಿರೇಮಠಿಗೆ ಕತ್ಲು ಮಾಡಿದಾಗ ಅದು ಲವ್ ಜಿಹಾದ್ ಅಂತ. ಯಾಕಂದ್ರೆ ಇವ್ರ ಮಗಳೆಲ್ಲ ಪರಮೇಶ್ವರನ ಮಗಳೆಲ್ಲ ಆಗಿದ್ದು. ಹಾಗಾಗಿ ಇವತ್ತೆಲ್ಲ ಘಟನೆಗಳು ಸಣ್ಣ ಘಟನೆಗಳು ಯಾಕಾಗ್ತವೆ ಅಂತ ಹೇಳಿದ್ರೆ ಅತಿಯಾದ ವಲಯಕ್ಕೆ ಒಂದು ತಾಕತ್ತಿಲ್ದಿರೋ ನಪುಂಸಕ ಸರ್ಕಾರ ಇದು. ಈ ನಪುಂಸಕರಿಗೆ ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಏನು ಓಟ್ ಬೈಕಿಗೋಸ್ಕರ ಯಾವ ಮಟ್ಟಿಗೆ ಬೇಕಾದ್ರೆ ಇಳಿತಕ್ಕಂತಹ ಹಿಂದೂ ವಿರೋಧಿ ರಾಕ್ಷಸರು ಇವರಿಗೆ ಗತಿ ಕಾಣಿಸ್ತಾರೆ ಜನ. ನಾನು ಪ್ರಶ್ನೆ ಮಾಡ್ತೀನಿ, ಒಂದು ನಿಮಿಷ. ಇಲ್ಲ, ನೀವು ಮಾತಾಡಿರ್ತೀರಾ, ನಾನು ಮಾತಾಡಲ್ಲ. ಈಗ ನಾನು ಪ್ರಶ್ನೆ ಕೇಳ್ತೀನಿ. ಶಿವಮೊಗ್ಗದಲ್ಲಿ ಅರ್ಶನ ಕೊಲೆ ಆಯಿತು, ನಿಮ್ಮದೇ ಸರ್ಕಾರ ಇತ್ತು. ಮೆರವಣಿಗೆ ಮಾಡಬಾರ್ದಂತ ನಿಮ್ಮದೇ ಸರ್ಕಾರ ಇತ್ತು. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು. 144 ಸೆಕ್ಷನ್ ನೀವೇ ಆಗ್ತಂತವ್ರು. ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರು 144 ಸೆಕ್ಷನನ್ನು ಮೀರಿ ಮೆರವಣಿಗೆಯನ್ನು ಮಾಡ್ತಾರೆ. ಈ ದೇಶದ ಕಾನೂನಿಗೆ ಹಾಗಾದರೆ ಬೆಲೆ ಇಲ್ವಾ? ಸರ್, ಈಗ ನೀವು ಕೇಳಿದ ಪ್ರಶ್ನೆ ಸರಿ ಇದೆ. ನಾನು ಹೇಳ್ತೀನಿ, ಮುಳ್ಳಿಂದನೇ ತೆಗಿಬೇಕು. ಹಂಗಂದ್ರೆ ನೀವು ಯಾರನ್ನ ಅವ್ರನ್ನ ಮರ್ಡರ್ ಮಾಡಿದರೆ ಅವ್ರ ತಮ್ಮ ಬಂದು ನಿಮ್ಮನ್ನು ಮರ್ಡರ್ ಮಾಡ್ಬೇಕಂತನಾ? ನಾನು ಹಂಗಂತ ಹೇಳಿಲ್ಲ ಸರ್. ಒಂದು ನಿಮಿಷ ಕೇಳಿ, ನಾನು ಏನು ಹೇಳ್ತಾ ಇದ್ದೀನಿ ಕೇಳಿ ತಾಳ್ಮೆಯಿಂದ. ಸರ್, ಈಗೇನು ಇನ್ಸಿಡೆಂಟ್ ಆಗಿದೆಯಲ್ಲ ಸರ್ ನಾಗಮಂಗಲದ್ದು, ಇನ್ನೂ ಕೆರಗೋಡ್ದು ಕಾವು ಇನ್ನೂ ತಣ್ಣಗಾಗಿಲ್ಲ. ಕೆರಗೋಡ್ನಲ್ಲಿ ಏನು ಇನ್ಸಿಡೆಂಟ್ ಆಗಿತ್ತು ಅದು ಇನ್ನೂ ತಣ್ಣಗಾಗಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ಈಗ ಸರ್, ಈ ನಾಗಮಂಗಲದ ಇನ್ಸಿಡೆಂಟ್ ಕುರಿತಾಗಿ ಸರ್ಕಾರ ಈಗ ಇವ್ರ ಕೈಲಿದೆ ಸರ್. ಇನ್ನು ಇಂಟೆಲಿಜೆನ್ಸ್ ಟೋಟಲ್ ಫೇಲ್ಯೂರ್ ಆಗಿದೆ ಇವ್ರದೀಗ. ನಾನು ಕೇಳೋದು ಇವರಿಗೆ ಪ್ರಶ್ನೆ, ಸರ್ಕಾರ ನಿಮ್ಮ ಕಂಟ್ರೋಲ್ ಇದ್ದಾಗ CM ಅಡ್ರೆಸ್ಗಿಲ್ಲ, DK ಶಿವಕುಮಾರ್ ಅಲ್ಲೆಲ್ಲ US ಗೆ ಹೋಗ್ತಾರೆ, ಇಲ್ಲಿ ಯಾರು ತಿರುಗಿ ನೋಡಲ್ಲ. ಗೃಹ ಸಚಿವ ಆಕಸ್ಮಿಕವಾಗಿ ಆಗಿದೆ, ಇದು ಆಕಸ್ಮಿಕ ಘಟನೆ ಅಂತ ಸುಳ್ಳು ಹೇಳ್ತಾರೆ ಸರ್. ಆಕಸ್ಮಿಕವಾಗಿ ಆಗಿರೋ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ ಇವತ್ತು ಮೀಡಿಯಾದಲ್ಲಿ. ನೀವು ಒಂದು ಏನು ಹೇಳ್ತಾರೆ ಅಂದರೆ ನೀವೊಂದು ಅಂದರೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಪ್ರತಿನಿಧಿ ಆಗಿದ್ದೀರಿ ನೀವು. ನಾನು ಹೇಳೋದು ನಿಮಗೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಜನರಿಗೆ ಕಾಣ್ತಾ ಇದ್ದ ಇದು. ಇವ್ರ ಕೈಲಿ ಎಲ್ಲ ಕಂಟ್ರೋಲ್ ಇದೆ. ಪ್ರೊಟೆಕ್ಷನ್ ಎಲ್ಲಿಗೆ ಹೋಗಿದೆ ಸರ್? ಪೊಲೀಸರು ಎಲ್ಲಿಗೆ ಹೋಗಿದ್ರು? ಹಾಗಾದ್ರೆ ಯಾರು ಹೊಣೆ? ಹಾಗಾದ್ರೆ ಗಲಾಟೆ ಆದ ತಕ್ಷಣ ಸಮಾಧಾನ ಮಾಡೋದು ಯಾರ ಜವಾಬ್ದಾರಿ? ಗಲಾಟೆ ಆಗಿದ ತಕ್ಷಣ ಅರ್ಧದಿಂದ 3/4 ಗಂಟೆ ಅಷ್ಟರಲ್ಲಿ ಮಾಧ್ಯಮದವ್ರು ಭೇಟಿ ಕೊಟ್ಟಿದ್ದೀರಾ. ಪೊಲೀಸ್ ಇಲಾಖೆ ಎಲ್ಲೋಗಿತ್ತು ಸರ್? ಪೊಲೀಸ್ ಇಲಾಖೆ ಎಲ್ಲೋಗಿತ್ತು? ರಾಜ್ಯ ಸರ್ಕಾರ ಅಂಡರ್ ಕೆಳಗಡೆ ಬರೋ ಪೊಲೀಸ್ ಇಲಾಖೆ ಎಲ್ಲ ಐತ್ರಿ. ಅವ್ರು ಕಲ್ಲು ಹೊಡೆಯಕ್ಕೆ ಬಿಟ್ರೇನ್ರಿ? ಕೈಕಾಲು ಮುರಿಬೇಕಲ್ರಿ ಅವ್ರದ್ದು? ಕೈಕಾಲು ಮುರಿಬೇಕಲ್ವರ್ದು? ಹೌದು, ಪೊಲೀಸ್ ಇಲಾಖೆ ವೈಫಲ್ಯನೇ ಮೂಲ ಕಾರಣ. ಎಲ್ಲ ಹೇಳಿದ್ರಂತೆ ಮೆರವಣಿಗೆ ಕೈಕಾಲು ಯಾರು ಕಲ್ಲು ಹೊಡಿತಾರೆ ಅವರು
ಅವ್ರು ಅಲ್ಪಸಂಖ್ಯಾತ ಇರ್ಬೋದು, ಹಿಂದೂಗಳಿರ್ಬೋದು, ಕಲ್ಲು ಹೊಡೆಯರು ಕೈ ಕಾಲು ಮುರಿಬೇಕು ಅವ್ರನ್ನ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾರೇ ಕಾರ್ಯಕರ್ತ ಕಲ್ಲು ಹೊಡೆದ್ರೆ ಅವ್ರ ಕೈ ಕಾಲು ಮುರಿಬೇಕು ಅಲ್ವಾ? ಎಲ್ಲರನ್ನು ಎಸ್ ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ಶಾಂತಿ ಕಾಪಾಡಿ ಅಂತ ಹೇಳಿದ್ರೆ ಸರ್ ಪ್ರವೋಕ್ ಮಾಡ್ತಿರಲ್ಲ ಸರ್. ಏನ್ ಸರ್ ಇದು ನಿಮ್ದು? ನಿಮ್ಗೆ ಏನ್ ಲಾಭ ಸರ್ ಇದು? ಯಾರ ಬಡವ್ರ ಮಕ್ಳು ಬೀದಿಗೆ ಬೀಳ್ತಾರಲ್ಲ ಸರ್, ಯಾಕೆ ಸರ್? ಸಮಾಧಾನ ಮಾಡಿ ಸರ್, ಶಾಂತಿ ಮಾಡಿ ಸರ್. ಈ ದೇಶ ಸರ್ವ ಜನಾಂಗದ ಶಾಂತಿ ಸ್ವಾಮಿ ಹೇಳಿದ್ರು. ದಯವಿಟ್ಟು ನಾಗರಿಕರು ಅರ್ಥ ಮಾಡ್ಕೊಳ್ಳಿ, ಯಾವುದೇ ರಾಜಕಾರಣಿಗಳು ಕೂಡ ಇವತ್ತಿನ ದಿವಸ ಅನುಭವಿಸ್ತಾ ಇರ್ತಕ್ಕಂಥವ್ರು ಸಮಾಜ, ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಇದು ನೀವು ಅರ್ಥ ಮಾಡ್ಕೊಂಡು ಸಮಾಜ ನೆಮ್ಮದಿಯಾಗಿರೋಕೆ ಇಷ್ಟ ಇಲ್ವಾ ನಿಮ್ಗೆ ಯಾರಿಗೂ? ಇಷ್ಟ ಇಲ್ವಾ? ಯಾರಿಗೂ ಇಷ್ಟ ಇಲ್ವಾ? ಬರೀ ರಾಜಕೀಯನೆಲ್ಲ. ಯಾಕೆ ಕುಮಾರಣ್ಣ 2 ಸಾರಿ ಮುಖ್ಯಮಂತ್ರಿ ಯಾವುದೇ ರೀತಿಯಾದ ಕೋಮು ಗಲಭೆ ಮತ್ತೆ ಮಾನ್ಯ ಬಿಜೆಪಿ ಆಯ್ತಾ? ಅಲ್ಲ ನೋಡಿ, ಮಾನ್ಯ ಪೂಜ್ಯ ದೇವೇಗೌಡರು ಹುಬ್ಬಳ್ಳಿ ಈದ್ಗಾ ಮೈದಾನ ಹೆಂಗ್ ಬಗೆಹರಿಸಿದ್ರು ಇದೆಲ್ಲವನ್ನು ಕೂಡ ನಮ್ಮ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ನೋಡ್ತಕ್ಕಂಥ ಪಕ್ಷ. ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ಪ್ರವೋಕ್ ಮಾಡಲ್ಲ. ಆದರೆ ಜನಗಳು ಎಲ್ಲ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕಾಂಗ್ರೆಸ್ ಪಕ್ಷ ತನ್ನ ಮತ ಮತಕ್ಕೋಸ್ಕರ ಒಂದು ವರ್ಗವನ್ನು ಓಲೈಸ್ತಾ ಇದೆ ಅಂತ ಹೇಳಿದ ತುಷ್ಟೀಕರಣ ಪಾಲಿಟಿಕ್ಸು ಈ ದೇಶಕ್ಕೆ ದೊಡ್ಡ ಆಘಾತಕಾರಿಯಾಗಿ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯೋ ಸಾಧ್ಯತೆ ಇದೆಯಾ ಸರ್? ಯಾವುದೇ ಪಕ್ಷಗಳು ಧಾರ್ಮಿಕ ಹೆಸರಿನಲ್ಲಿ ಇಲ್ಲ ವಿನಾಯಕನ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ರೆ ವಿನಾಶ ಆಗೋದು ಗ್ಯಾರಂಟಿ ಸರ್. ಅದು ಬಿಜೆಪಿ ಅಥವಾ ಕಾಂಗ್ರೆಸ್ ಇರ್ಬೋದು, JDS ಕೂಡ ಇರ್ಬೋದು. ಯಾವುದೇ ಪಕ್ಷ ಇರಲಿ, ವಿನಾಯಕನ ಹೆಸರಲ್ಲಿ ರಾಜಕಾರಣ ಮಾಡಕ್ ಹೊರಟ್ರೆ ವಿನಾಶ ಆಗ್ತಾರೆ ಸರ್. ಎಸ್ ಸರ್, ತುಷ್ಟೀಕರಣದ ರಾಜಕಾರಣ ಈ ದೇಶಕ್ಕೆ ಅಪಾಯಕಾರಿನ? ಖಂಡಿತ ಸರ್. ಈಗ ಏನು ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇದೇ ಸಾಕ್ಷಿ. KJHಳ್ಳಿ DJಹಳ್ಳಿ ಕೇಸಲ್ಲಿ ಏನಾಯ್ತು? ಸನ್ಮಾನ್ಯ ಯಾರ್ದಿತ್ತು ಸರ್ಕಾರ? ಒಂದ್ ನಿಮಿಷ, ಆಗ ಯಾವ ಸರ್ಕಾರ ಇತ್ತು? ಯಾರು ಬೆಂಕಿ ಹಾಕಿದ್ಯಾರು? ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ಯಾರು? ನೋಡಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ಯಾರು? ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು. ಮೈಸೂರಿನ ಅಲ್ಪಸಂಖ್ಯಾತ ಶಾಸಕರೊಬ್ಬರು ತನ್ವೀರ್ ಸೇಠ್ ಒಂದು ರೆಕಮೆಂಡೇಶನ್ ಕೊಡ್ತಾರೆ, ಲೆಟರ್ ಕೊಡ್ತಾರೆ ಕ್ಯಾಬಿನೆಟ್ಗೆ. ಅಮಾಯಕರು ಅವರು ಬಿಡುಗಡೆ ನೋಡಿ ಸಹ ಈಗ ಈ ನಮ್ಮ ಈ ಕಾಂಗ್ರೆಸ್ ಏನ್ ದುರಾಡಳಿತ, ಕಾಂಗ್ರೆಸ್ ನಮ್ ಕಾಂಗ್ರೆಸ್ ಅಲ್ಲ, ಆ ಕಾಂಗ್ರೆಸ್ ಏನ್ ದುರಾಡಳಿತ ಇದೆ, ಆ ದುರಾಡಳಿತದ ವಿರುದ್ಧ ಯಾವುದು ಈಗ ಅವರು ನಮ್ಮ ಮುಸ್ಲಿಮ್ಸ್ ಎಸ್ ಸರ್. ಈಗ ಈ ತುಷ್ಟೀಕರಣದ ಪಾಲಿಟಿಕ್ಸ್ ಈ ಕಾಂಗ್ರೆಸ್ ಅವರು ಮಾಡಿ, ಇನ್ನೊಂದು ಕಡೆ ನೀವು ಅದಕ್ಕೆ ಬೆಂಕಿ ಹಾಕಿ ತುಪ್ಪ ಸುರಿದು ಆಯ್ತಾ, ಇದು ಈ ಸಮಾಜದ ಶಾಂತಿಯನ್ನ ನೀವೆಲ್ಲರೂ ಸೇರ್ಕೊಂಡು ಕೆಡಿಸ್ತೀರಲ್ಲ ಸ್ವಾಮಿ. ಯಾರು ನೆಮ್ಮದಿಯಾಗಿರೋದು ಬೇಡವಾ? ಐವಾನ್ ಡಿಸೋಜ್ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಯಪಾಲರ ಕಚೇರಿಗೆ ನಾವು ಬಾಂಗ್ಲಾದೇಶ್ ಮಾದರಿಯಾಗಿ ನುಗ್ಗು ಬಿಟ್ಟು ದಾಂಧಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕ್ರಿ ಐವಾನ್ ಡಿಸೋಜ್ ಅವ್ರಿಗೆ FIR ಹಾಕಿ ಒದ್ದೊಳಗಾಕ್ಲಿರಿ? ಏನಂತ ತಿಳ್ಕೊಬಿಟ್ಟಿದಾರೆ ಅವರು? ನೋಡಿ ಸರ್, ಇವಾಗ ಯಾಕ್ರಿ ಒದ್ದೊಳಗ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಯಾಕೆ ಹಾಕ್ಲಿರಿ? ಇದನ್ನೇ ಮಾಡಿ ನೀವು ಅವ್ರಿಗೆ ಅವ್ರ ಹಣೆ ಬರ್ನೇ ಇದು ಕೇಳಿಸ್ಕೊಳ್ಳಿ. ನೆಕ್ಸ್ಟು ನಿಮಗೆ ರಾಜ್ಯಪಾಲರ ಕಚೇರಿ ಮೊದಲನೇದಾಗ ಆಯ್ತಾ, ವಿಧಾನಸೌಧದಲ್ಲಿ ನಮ್ಮ ಶತ್ರು ದೇಶಕ್ಕೋಸ್ಕರ ಇವ್ರು ಏನು ಹೇಳಿದ್ದಾರೆ ಪಾಪ ಅವ್ರು ಹೇಳ್ತಾರೆ. ಹೇಳೇ ಇಲ್ಲ ಏನ್ರಿ, ನಿಮ್ದೇ ಸರ್ಕಾರ ರಿಪೋರ್ಟ್ ಕೊಟ್ಟಿದೆ. ಇದು ಎರಡನೇ ವಿಚಾರ. ನಿಮಗೆ ರಾಜ್ಯಪಾಲರ ಕಚೇರಿ ಆಯಿತು, ವಿಧಾನಸೌಧದಲ್ಲಿ ಆಯಿತು. ಈ ಎರಡು ಗಲಭೆಗಳು ಆದಾಗಲೇ ಏನಾದರೂ ಇವರು ಆಡಳಿತ ಪಕ್ಷದವರು ಯಾರಿಗೆ ಯಾವ ರೀತಿ ಕೈಕಾಲು ಮುರಿದು ಹೇಳಬೇಕಾಗಿತ್ತು ಆ ಭಯ ಹುಟ್ಟಿಸಿದ್ರೆ ಇವತ್ತು ಈ ದದ್ದಲೆ ಆಗ್ತಿತ್ತೇನ್ರಿ? ನಿಮಗೆ ಇದೆಲ್ಲ ಆಗ್ತಾ ಇತ್ತ? ನಿಮಗೆ ಯಾರ ಕಾರಣದಿಂದ ಆಗ್ತಾ ಇರೋವಂಥದ್ದು? ಇವರು ಯಾವುದೋ ಒಂದು, ನೀವು ಕಾರಣಕರ್ತಿದ್ರೆ ಉರಿಯ ಬೆಂಕಿ ತುಪ್ಪ ಅದನ್ನು ಹೇಳ್ಕೊಳ್ಳಿ. ಇಲ್ಲ ನೋಡಿ, ನಾವೆಲ್ಲ ಕಾರಣಕರ್ತ ಅಂತ ಹೇಳಿ ನೋಡಿ, ನಾವು ಕಾರಣಕರ್ತರ ಅಂತ ಎಲ್ಲೋ ಒಂದ್ ಕಡೆ ಪ್ರಚೋದನೆ ಮಾಡಿಲ್ಲ. ಒಂದು ಎರಡನೇದು, ಒಂದು ನಿಮಿಷ ಸರಿ ನೋಡಿ, ಇಲ್ಲಿ ಎಲ್ಲೋ ರ್ಯಾಂಡಮ್ ಸರ್, ಒಂದು ನಿಮಿಷ ಮಾತಾಡಕ್ ಬಿಡಿ 5 ನಿಮಿಷ. ಈಗ ಈ ರ್ಯಾಂಡಮ್ ಆಗಿ ನಿಮ್ಗೆ ಯಾವುದೋ ಒಂದು ಕಲ್ಲು ಸಿಗುತ್ತೆ, ಯಾವುದೋ ಒಂದು ಕಡ್ಡಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ರ್ಯಾಂಡಮ್ ಆಗಿ ಆಯ್ತು ಅಂತ ಅಂದ್ಬಿಟ್ಟು ಅವರು ಅಷ್ಟು ಕಲ್ಲುಗಳನ್ನ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ, ಅಷ್ಟು ಪೆಟ್ರೋಲ್ ಬಾಟ್ಲುಗಳನ್ನ ತಂದಿಟ್ಕೊಂಡಿದ್ದಾರೆ. ಆಡಳಿತ ಪಕ್ಷದಲ್ಲಿ ಇವರು ಗೃಹ ಕಚೇರಿ ಇದೆಯಲ್ವಾ, ಏನ್ ಕತೆ ಕಾಯ್ತಾ ಇದ್ರು ಇವರು? ಇವ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿರಲ್ವಾ ಇವ್ರಿಗೆ? ಗೊತ್ತಿರಲ್ವಾ ಹೇಳಿ ಇವ್ರಿಗೆ? ಇದೆಲ್ಲ ಗೊತ್ತಿದ್ರು ಕೂಡ ಅವರ ಮಂಡ್ಯ ಉಸ್ತುವಾರಿ ಸಚಿವರು ಹೇಳ್ತಾರೆ, ಬಿಡ್ರಿ ಒಂದು ನಿಮಿಷ ತಾಳಿ, FIR ಹಾಕಿದ್ರೆ ಬಿಡ್ರಿ, ಯಾರು ಬೇಕಾದ್ರೂ ಡಿಲೀಟ್ ಮಾಡಿಸ್ಬೋದು, ಯಾರು ಬೇಕಾದ್ರೂ ತೆಗಿಬೋದು ಅಂತ ಹೇಳ್ತಾರೆ. ಒಂದು ಜನಾಂಗದವ್ರನ್ನ ಒಂದು ಕಡೆ ಕರೆದು ಮಾತಾಡಿಸ್ತಾರೆ, ಇನ್ನೊಂದು ಜನಾಂಗದವ್ರನ್ನ ಇನ್ನೊಂದು ಕಡೆ ಕರೆದು ಮಾತಾಡಿಸ್ತಾರೆ. ಒಬ್ರಿಗೆ ಒಂದು ಹೇಳ್ತೀರಾ, ಇನ್ನೊಬ್ರಿಗೆ ಇನ್ನೊಂದು ಹೇಳ್ತೀರಾ. ನೀವು ಮಾಡ್ತಾ ಇರೋವಂಥದ್ದು ಈ ಕಮ್ಯುನಿಟಿ ಬೇಸ್ಡ್ ರಾಜಕೀಯನ ಮತ್ತಿನ್ನೇನು ಹೇಳಿ ನೀವು? ಇದು ನಾನು ಕೇಳಕ್ಕೆ ಬಯಸ್ತೀನಿ, ನೀವು ಯಾರೇ ಮಾಡೋದು ತಪ್ಪು ಸರ್. ಇವಾಗ ಕಾಂಗ್ರೆಸ್ ಸರ್ಕಾರ ಏನು ರಚನೆ ಆಯಿತೋ, ರಚನೆ ಆದಾಗ್ಲಿಂದನೂ ಕೂಡ ದೇಶದಲ್ಲಿ ಯಾವುದೇ ಅಭಿವೃದ್ಧಿಗೆ ಅವ್ರು ಯಾವತ್ತೂ ಒತ್ತು ಕೊಟ್ಟಿಲ್ಲ.
ದೇಶದಲ್ಲಿ ಅವ್ರಿಗೇನಾಗಬೇಕು ಅಂತ ಅಂದರೆ ಕೋಮುಗಲಗಳು ನಡೀತಾ ಇರಬೇಕು, ಅವರು ರಾಜಕೀಯ ಮಾಡ್ತಾ ಇರಬೇಕು, ಬೇರೆ ಯಾರೂ ರಾಜಕಾರಣ ಮಾಡೋಕ್ಕೆ ಬರಬಾರ್ದು. ಇವರೇ ರಾಜಕಾರಣ ಮಾಡಬೇಕು, ಇವರೇ ಸೀಟಲ್ಲಿ ಇರಬೇಕು.